ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ದೀರೆಲ್ಲರೂ? ನೋಡ್ತಾ ಇದ್ದೀರಲ್ಲ, ನೋಡಿ ಎಷ್ಟು ಸಾಫ್ಟಾಗಿ ಚಪಾತಿ ಬಂದಿದೆ. ಇದು ಸ್ವಲ್ಪ ಡಿಫ್ರೆಂಟ್ ವೇಯಲ್ಲಿ ಖಾರ ಚಪಾತಿ ಅಂತ ಕೂಡ ಹೇಳ್ಬೋದು. ನೀವು ಇದಕ್ಕೆ ಮಸಾಲ ಚಪಾತಿ ಅಂತ ಹೇಳ್ಬೋದು. ಒಳಗಡೆ ಏನೂ ಹಾಕಲಿಲ್ಲ ನಾನು, ಆದರೂ ನೋಡಿ ಯಾವ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಈ ಚಪಾತಿ. ಯಾವಾಗಲೂ ಸೇಮ್ ಚಪಾತಿ ನಾವು ಮಾಡೋದಕ್ಕಿಂತ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡ್ತಾ ಇದ್ದೀರಲ್ಲಿ ಎಷ್ಟು ಸ್ಮೂತಾಗಿ ಇದು ಬಂದಿದೆ ನೋಡಿ. ಹಾಗೂ ನೀವು ಇದು ಎಷ್ಟು ಹೊತ್ತು ಇಟ್ಟರು ಇದೇ ರೀತಿ ಸ್ಮೂತಾಗಿರುತ್ತೆ. ಓಕೆ, ಇವಾಗ ನಾನು ನಿಮಗೆ ತೋರಿಸ್ತೀನಿ ಇದನ್ನು ಯಾವ ರೀತಿ ಮಾಡೋದಂತ ಹೇಳಿ. ಫಸ್ಟಿಗೆ ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, 1 ಕಪ್ಪಷ್ಟು. ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ. ನಿಮಗೆ ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿ, ಆ ರೀತಿಯಲ್ಲಿ ಆ ಪ್ರಮಾಣದಲ್ಲಿ ತಗೊಳ್ಳಿ. ಇದಕ್ಕೆ ನಾನು ಒಂದು ಸಣ್ಣ ಸ್ಪೂನಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಎಣ್ಣೆಯನ್ನು ಕೂಡ, ಆಯಿಲನ್ನು ಕೂಡ ಹಾಕ್ಬೋದು. ಹಾಗೂ ಸ್ವಲ್ಪನೇ ನಾನಿಲ್ಲಿ ಕಸೂರಿ ಮೇಥಿಯನ್ನು ಈ ರೀತಿ ಹಾಕ್ತಾಯಿದ್ದೀನಿ. ಕಸೂರಿ ಮೇಥಿ ಇಲ್ಲದಿದ್ದರೆ ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು, ಹಾಕಲೇಬೇಕಂತ ಏನಿಲ್ಲ. ಹಾಗೂ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಆಮೇಲೆ ಚಿಲ್ಲಿ ಪೌಡರ್ ಸ್ವಲ್ಪ, ಒಂದು ಅರ್ಧ ಸ್ಪೂನಷ್ಟು, ಸ್ವಲ್ಪ ಟರ್ಮರಿಕ್ ಪೌಡರ್, ಸ್ವಲ್ಪ ನಾನಿಲ್ಲಿ ಗರಂ ಮಸಾಲ ಒಂದು 1/4 ಸ್ಪೂನಷ್ಟು, ಹಾಗೂ ಜೀರಾ ಒಂದು 1/4 ಸ್ಪೂನಷ್ಟು ಜೀರಾ ಪೌಡರ್, ಹಾಗೂ ಜಿಂಜರ್ ಗಾರ್ಲಿಕ್ ಪೌಡರ್ ಒಂದು 1/4 ಸ್ಪೂನಷ್ಟು, ಎಲ್ಲವನ್ನು ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ. ಹಾಗೂ ಒಂದು ಚುಟಿಕೆಯಷ್ಟು ಅಜ್ವಾಯಿನ್ ಅಂತ ಹೇಳ್ತೀವಿ, ಓಮ ಅಂತ ಹೇಳ್ತೀವಿ ನೋಡಿ, ಅದನ್ನು ಹಾಕಿದ್ದೀನಿ ಈ ರೀತಿ ಕ್ರಷ್ ಮಾಡಿ. ಆಮೇಲೆ ಸ್ವಲ್ಪ ಇಲ್ಲಿ ವಾಮ್ ವಾಟರ್ ಅಂತ ಹೇಳ್ತೀವಿ ನೋಡಿ, ಅಂದರೆ ಸ್ವಲ್ಪ ಬಿಸಿ ನೀರು, ಲೂಕ್ ವಾಮ್ ವಾಟರ್ ಅಂತ ಹೇಳ್ತಾರೆ ನೋಡಿ, ಸ್ವಲ್ಪ ಬಿಸಿ ನೀರಿಂದ ಇದನ್ನು ಈ ರೀತಿ ಕಲಸಿ. ಇದರಿಂದ ಏನಾಗುತ್ತೆ ಅಂದರೆ ತುಂಬ ಸ್ಮೂತಾಗಿ ಬರುತ್ತೆ, ಸ್ವಲ್ಪ ಬಿಸಿ ನೀರಿನಿಂದ ನೀವು ಯಾವಾಗಲೂ ಹಿಟ್ಟನ್ನು ಕಲಸಿದ್ರೆ. ಓಕೆ ನೋಡಿ, ಈ ರೀತಿ ಚಪಾತಿಗೆ ನೀವು ಮಾಮೂಲಿ ಯಾವ ರೀತಿ ಮಾಡ್ತೀವಿ ನೋಡಿ, ಅದೇ ರೀತಿ ಮಾಡಿದರೆ ಆಯಿತು. ಆಮೇಲೆ ಸ್ವಲ್ಪ ಮೇಲಿಂದ ತುಪ್ಪವನ್ನು ಹಾಕಿ ಇದನ್ನೊಂದು ಅಟ್ಲೀಸ್ಟ್ ಒಂದು 10 ನಿಮಿಷ ಆದರೂ ಇಡಲೇಬೇಕು. 10ರಿಂದ 15 ನಿಮಿಷ ಇಟ್ಟರೆ ಒಳ್ಳೆಯದೇ. ಒಂದು 10 ನಿಮಿಷ ಆದರೂ ಇಡಿ. ಯಾವಾಗಲೂ ಚಪಾತಿ ಮಾಡುವಾಗ ಒಂದು 10 ನಿಮಿಷ ಮಾಡಿ ಇದನ್ನು ಸೈಡಲ್ಲಿಟ್ಟು, ಆಮೇಲೆ ನಿಮಗೆ ಪಲ್ಯ ಅಥವಾ ಏನಾದರೂ ಮಾಡಲಿಕ್ಕಿದ್ರೆ ಅದನ್ನು ಮಾಡಬೇಕು. ಯಾವಾಗಲೂ ಇದನ್ನೊಂದು ಸೈಡಲ್ಲಿ ಇಡೋಣ ಸ್ವಲ್ಪ ಹೊತ್ತು. ಓಕೆ, ಇವಾಗ 10 ನಿಮಿಷ ಅಷ್ಟು ಆಗಿದೆ. ಓಕೆ, ಚೆನ್ನಾಗಿ ಇದನ್ನು ಒಮ್ಮೆ ಮಿಕ್ಸ್ ಮಾಡಿ, ಆಮೇಲೆ ಸಣ್ಣದಾಗಿ ಉಂಡೆಯನ್ನು ತೆಗೆಯೋಣ. ಚಪಾತಿಗೆ ನೀವು ಯಾವ ರೀತಿ ತೆಗಿತೀವಿ ನೋಡಿ, ಅಷ್ಟೇ ಸಣ್ಣದಾಗಿ ಉಂಡೆ ತೆಗೆದರೆ ಸಾಕು. ಸಣ್ಣದಾಗಿ ಉಂಡೆ ಈ ರೀತಿ ತೆಗೀರಿ. ಓಕೆ, ಇದಕ್ಕೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ ಇವಾಗ ನಾವು ಲಾಟುವ. ತುಂಬ ದೊಡ್ಡದಾಗಿ ಲಾಟಬೇಡಿ, ಸಣ್ಣದಾಗಿ ಒಂದು ಪೂರಿ ರೀತಿ ಸ್ವಲ್ಪ ಆಗುವಾಗ ಸ್ಟಾಪ್ ಮಾಡಿ. ಆಮೇಲೆ ಇದಕ್ಕೆ ಒಂದು ಸಣ್ಣ ಸ್ಪೂನಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿ. ಗೋಧಿ ಸ್ವಲ್ಪ ಹೀಟ್ ಆದ್ದರಿಂದ ಸ್ವಲ್ಪ ತುಪ್ಪದಲ್ಲಿ ನೀವು ಮಾಡಿದರೆ ತುಂಬ ಒಳ್ಳೆಯದಿರುತ್ತೆ. ಮಕ್ಕಳಿಗಿರಲಿ ದೊಡ್ಡವರಿಗಿರಲಿ ಜೀರ್ಣಶಕ್ತಿ ಕೂಡ ಒಳ್ಳೆಯದಾಗುತ್ತೆ. ಸ್ವಲ್ಪ ಗರಂ ಮಸಾಲ ಹಾಗೂ ಸ್ವಲ್ಪ ಚಿಲ್ಲಿ ಪೌಡರನ್ನು ಹಾಕಿ, ತುಂಬ ಅಲ್ಲ, ಸ್ವಲ್ಪ ಚಿಟಿಕೆಯಷ್ಟು ಗರಂ ಮಸಾಲ ಹಾಗೂ ಚಿಲ್ಲಿ ಪೌಡರನ್ನು ಹಾಕಿ ಈ ರೀತಿ ಫೋಲ್ಡ್ ಮಾಡಿ ನೋಡಿ. ಈ ರೀತಿ ಒಳಗಡೆ ಮಸಾಲ ಇದೆ ನೋಡಿ, ಆ ರೀತಿ ಫೋಲ್ಡ್ ಮಾಡಬೇಕು. ನಾವು ಆಲೂ ಚಪಾತಿ ಎಲ್ಲ ಮಾಡುವಾಗ ಮಾಡ್ತೀವಿ ನೋಡಿ, ಆ ರೀತಿ ಆಲೂ ಪರಾಟ ಅಂತ ಹೇಳ್ತೀವಿ ನೋಡಿ, ಆ ರೀತಿ. ಓಕೆ ನೋಡಿ, ಈ ರೀತಿ ಮಾಡಬೇಕು. ಆಮೇಲೆ ಬೇಕಿದ್ದರೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ ಇದನ್ನು ನಾವು ಚಪಾತಿ ಯಾವ ರೀತಿ ಮಾಡ್ತೀವಿ ನೋಡಿ, ಅದೇ ರೀತಿ ಲಾಟಿದರೆ ಆಯಿತು. ಈ ರೀತಿ ಸ್ವಲ್ಪ ಮೆಲ್ಲನೆ ಲಾಟ್ತಾ ಹೋಗಿ ಸೈಡಿಂದ. ಚಪಾತಿಗೆ ಎಷ್ಟು ತೆಳು ಇಡ್ತೀನಿ ನೋಡಿ, ಅಷ್ಟೇ ತೆಳು ಇಟ್ಟರೆ ಆಯಿತು, ಸೇಮ್ ಅದೇ ರೀತಿ. ಓಕೆ ನೋಡಿ, ಈ ರೀತಿ ತುಂಬ ದಪ್ಪನೂ ಅಲ್ಲ, ತುಂಬ ತೆಳುವೂ ಅಲ್ಲ, ಆ ರೀತಿ ಲಾಟಿದ್ರೆ ಆಯಿತು ನೋಡಿ, ಈ ರೀತಿ. ಓಕೆ, ನೋಡಿದ್ರಲ್ಲ, ಇಷ್ಟು ಮಾಡಿದರೆ ಸಾಕು. ಆಮೇಲೆ ನಾವು ಇವಾಗ ಇದನ್ನು ತೆಗೆದು ಬಿಸಿ ಕಾವಲಿ ಮೇಲೆ, ಫ್ರೈಯಿಂಗ್ ಪ್ಯಾನ್ ಮೇಲೆ ಹಾಕೋಣ. ಸ್ವಲ್ಪ ಬಿಸಿಯಾಗಿರಬೇಕು. ಯಾವಾಗಲೂ ಚಪಾತಿ ಕಾವಲಿ ಮೇಲೆ ಹಾಕುವಾಗ ಕಾವಲಿ ಸ್ವಲ್ಪ ಬಿಸಿಯಾಗಿರಬೇಕು, ಆವಾಗ ಮಾತ್ರ ಕರೆಕ್ಟಾಗಿ ಬರೋದು. ಓಕೆ, ಇವಾಗ ಇದನ್ನು 2 ಸೈಡ್ ಕೂಡ ಚೆನ್ನಾಗಿ ನಾವು ಫ್ರೈ ಮಾಡೋಣ. ಈ ರೀತಿ
ಸ್ವಲ್ಪ ಒಂದು ಸೈಡ್ ಟರ್ನ್ ಮಾಡಿ ಆದಮೇಲೆ ಸ್ವಲ್ಪ ಸೈಡಿಂದ ಸ್ವಲ್ಪ ತುಪ್ಪವನ್ನು ಹಾಕಿ. ತುಂಬ ಜಾಸ್ತಿ ಹಾಕಬೇಕಂತಿಲ್ಲ, ಸ್ವಲ್ಪ ತುಪ್ಪವನ್ನು ಈ ರೀತಿ ಲೈಟಲ್ಲಿ ಹಾಕಿದರೆ ಸಾಕು. ತುಪ್ಪ ಬೇಡದಿದ್ದರೂ ನೀವು ಸ್ಕಿಪ್ ಮಾಡ್ಬೋದು, ಇದಕ್ಕೆ ತುಪ್ಪ ಹಾಕಲೇಬೇಕಂತ ಏನಿಲ್ಲ. ತುಪ್ಪ ಬೇಡದಿದ್ದರೂ ನೀವು ಇದೇ ರೀತಿ ಬೇಕಿದ್ದರೆ ಮಾಡ್ಬೋದು. ನಾಲ್ಕು ಸೈಡ್ ಕೂಡ ಕರೆಕ್ಟಾಗಿ ಫ್ರೈ ಆಗೋ ರೀತಿ ನೋಡಿ. ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದು. ನೀವು ಹಾಟ್ ಬಾಕ್ಸಲ್ಲಿ ಅಥವಾ ಇದನ್ನು ಒಂದು ಬಟ್ಟೆಯಲ್ಲಿ ಮುಚ್ಚಿಟ್ರೆ ಎಷ್ಟು ಹೊತ್ತು ಕೂಡ ಇದು ಸ್ಮೂತಾಗಿಯೇ ಇರುತ್ತೆ. ಇದೇ ರೀತಿ ಚಪಾತಿ ಮಾಡೋ ರೀತಿಯೇ ಸ್ವಲ್ಪ ಡಿಫ್ರೆಂಟಲ್ಲಿ ಅಷ್ಟೇ. ಯಾವಾಗಲೂ ಸೇಮ್ ತಿನ್ನೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಲ್ಲಿ ತಿನ್ನಿ, ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ಖಾರ ಚಟ್ನಿ ಕೂಡ ಒಳ್ಳೆಯದಾಗುತ್ತೆ, ಅಥವಾ ಯಾವುದಾದ್ರೂ ಸಾಂಬಾರು, ಪಲ್ಯ, ಬಟಾಟೆ ಬಾಜಿ ಏನಿದ್ರೂ ಆಗುತ್ತೆ, ಅಥವಾ ಖಾಲಿ ಟೀ ಒಟ್ಟಿಗೆ ಕೂಡ ನೀವು ಇದನ್ನು ತಿನ್ಬೋದು. ಮಕ್ಕಳಿಗೆ ಸ್ವಲ್ಪ ಸಾಸ್, ಕೆಚಪ್ ಅಂತ ಹೇಳ್ತೀವಿ ನೋಡಿ, ಟೊಮೆಟೊ ಕೆಚಪ್ ಅದನ್ನು ಹಾಕಿ ಕೊಟ್ಟರು ಚೆನ್ನಾಗಾಗುತ್ತೆ. ಇದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದೇ ರೀತಿ ಉಳಿದದನ್ನು ಕೂಡ ಮಾಡಿದರೆ ಆಯಿತು. ಇನ್ನೊಮ್ಮೆ ನಾನು ಬೇಕಿದ್ದರೆ ನಿಮಗೆ ತೋರಿಸ್ತೀನಿ ಚಪಾತಿಗೆ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಮಾಡಲಿಕ್ಕೆ ಸೇಮ್. ಫಸ್ಟಿಗೆ ನಾವು ಈ ರೀತಿ ಸಣ್ಣದಾಗಿ ಲಾಟಿ, ತುಂಬ ದೊಡ್ಡದು ಮಾಡಬೇಡಿ. ಪೂರಿಗೆ ಎಷ್ಟು ಮಾಡ್ತೀವಿ ನೋಡಿ ಅಷ್ಟೇ ಲಾಟಿದರೆ ಆಯಿತು. ಇವಾಗ ಇದಕ್ಕೆ ಫಸ್ಟಿಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಈ ರೀತಿ, ಆಮೇಲೆ ಒಂದು ಚಿಟಿಕೆಯಷ್ಟು ಗರಂ ಮಸಾಲ ಹಾಗೂ ಒಂದು ಚಿಟಿಕೆಯಷ್ಟು ಚಿಲ್ಲಿ ಪೌಡರ್ ಈ ರೀತಿ ಮಾಡಿ ಸರಿಯಾಗಿ ನೋಡಿ ಈ ರೀತಿ ಫೋಲ್ಡ್ ಮಾಡಿ. ಅಥವಾ ನಿಮಗೆ ಇದು ಆಗೋದಿಲ್ಲ ಅಂದರೆ 4 ಸೈಡ್ ಫೋಲ್ಡ್ ಮಾಡ್ತೀವಿ ನೋಡಿ, ಆ ರೀತಿ ಕೂಡ ಫೋಲ್ಡ್ ಮಾಡ್ಬೋದು. ಈಗ ನೋಡಿ ಈ ರೀತಿ, ಆಮೇಲೆ ಈ ರೀತಿ ಲಾಟಿದ್ರೆ ಆಯಿತು ಸೈಡಿಂದನೇ. ಈ ರೀತಿ ಯಾವಾಗಲೂ ಚಪಾತಿ ಲಾಡುವಾಗ ತುಂಬ ಪ್ರೆಷರ್ ಕೊಡಬಾರ್ದು, ಹಾಗೂ ಸೈಡಿಂದನೇ ನಾವು ಸ್ವಲ್ಪ ಲಾಡ್ತಾ ಬರಬೇಕು. ಆವಾಗ ಕರೆಕ್ಟ್ 4 ಸೈಡ್ ಕೂಡ ಸೇಮ್ ಆಗಿ ಬರುತ್ತೆ. ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ ಮಧ್ಯೆ ನಿಮ್ಮದು ತೆಳುವಾಗುತ್ತೆ, ಸೈಡಲ್ಲಿ ದಪ್ಪವಾಗಿ ಉಳಿಯುತ್ತೆ. ಯಾರಿಗಾದರೂ ಹೊಸಬರಿಗೆ ಕಲಿಯೋರಿಗೆ ಈ ರೀತಿ ನಾನು ಹೇಳೋದು. ಈಗ ಹೆಚ್ಚಾಗಿ ಎಲ್ಲರಿಗೂ ಚಪಾತಿ ಮಾಡಲಿಕ್ಕೆ ಗೊತ್ತಿರುತ್ತೆ, ಆದರೂ ಓಕೆ ನೋಡಿ ಆವಾಗ ಮಾಡಿದ್ವಿ ನೋಡಿ ಅದೇ ರೀತಿ ಫ್ರೈ ಮಾಡಲಿಕ್ಕೆ. ಒಂದು ಸೈಡ್ ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ಟರ್ನ್ ಮಾಡಿದರೆ ಆಯಿತು. ಚಪಾತಿ ಮಾಡುವ ಮಣೆಯೆಲ್ಲ ನಾನು ಹೊಸತ್ತಾಗಿ ತೊಗೊಂಡಿದ್ದು. ಯಾರಿಗಾದರೂ ಗೊತ್ತಿಲ್ಲದಿದ್ದರೆ ನನ್ನ ವ್ಲಾಗನ್ನು ನೀವು ನೋಡ್ಬೋದು. ವ್ಲಾಗ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಿಗಾದರೂ ಬೇಕಿದ್ದರೆ ನಾನು ಎಲ್ಲಿಂದ ತೊಗೊಂಡೆ ಏನು ಅಂತ ಹೇಳಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ನೋಡ್ಬೋದು. ಮಾರ್ಬಲ್ ಮನೆ ಅದು, ತುಂಬ ಚೆನ್ನಾಗಿದೆ. ಓಕೆ ನೋಡಿ 4 ಸೈಡ್ ಕೂಡ ಕರೆಕ್ಟಾಗಿ ಫ್ರೈ ಮಾಡಿದರೆ ಆಯಿತು. ಈ ರೀತಿ ಎಲ್ಲನೂ ಉಬ್ಬಿ ಚೆನ್ನಾಗಿ ಬರುತ್ತೆ. ಉಬ್ಬದಿದ್ದರೂ ಕೆಲವ್ರದ್ದು ಉಬ್ಬಲಿಕ್ಕಿಲ್ಲ, ಉಬ್ಬದಿದ್ದರೂ ಪರವಾಗಿಲ್ಲ, ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಇವತ್ತು ಚಪಾತಿ ಉಬ್ಬಿತು ನಂದು ಉಬ್ಬಲಿಲ್ಲ ಅಂತ ಟೆನ್ಷನ್ ಎಲ್ಲ ಮಾಡಲಿಕ್ಕೆ ಹೋಗ್ಬೇಡಿ, ಮಾಡ್ತಾಯಿರಿ. ಮಾಡುವಾಗ ಎಲ್ಲನೂ ಅಭ್ಯಾಸ ಆಗುತ್ತೆ. ಓಕೆ ನೋಡಿ ಇದೇ ರೀತಿ ನಾನು ಎಲ್ಲ ಚಪಾತಿಯನ್ನು ಮಾಡ್ತೀನಿ. ಇವಾಗ ಖಂಡಿತ ನಿಮಗೆ ಇಷ್ಟ ಆಗಿರ್ಬೋದು. ಈ ರೀತಿ ಒಮ್ಮೆ ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಅಂತ ಎನಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಎಲ್ಲ ರೆಸಿಪಿಯನ್ನು ನೀವು ಲೈಕ್ ಮಾಡಿದರೆ ನನಗೆ ತುಂಬ ಸಪೋರ್ಟ್ ಕೊಟ್ಟಂಗೆ ಆಗುತ್ತೆ ನೀವು. ಹಾಗಾಗಿ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ಎಲ್ಲ ರೆಸಿಪೀಸನ್ನು ಶೇರ್ ಮಾಡ್ತಾಯಿರಿ, ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇದ್ದಾರೆ ನೋಡಿ, ನೀವು ನೋಡಿದ ಎಲ್ಲ ವೀಡಿಯೋಸನ್ನು ಅವರಿಗೆ ಶೇರ್ ಮಾಡಿ, ಅವರು ಕೂಡ ನೋಡಲಿ. ಹಾಗೂ ಯಾರು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನನ್ನ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.